ಗೋಕಾಕ್ನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸಂತ್ರಸ್ತರನ್ನ ಉದ್ದೇಶಿಸಿ ಮಾತನಾಡಿ, ಕೊಲ್ಲಾಪುರದಲ್ಲಿ ಸತಾರಾದಲ್ಲಿ ಹೆಚ್ಚು ಮಳೆ ಆಗ್ತಿದೆ. ಆ ಕಾರಣಕ್ಕಾಗಿ ನದಿಗೆ ನೀರು ಹೆಚ್ಚಾಗಿದೆ. ಅಲ್ಲಿನ ಅಧಿಕಾರಿಗಳೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ. ನೀರು ಕಡಿಮೆ ಆಗುವವರೆಗೂ ನೀವೆಲ್ಲ ಕಾಳಜಿ ಕೇಂದ್ರದಲ್ಲಿಯೇ ಇರಬೇಕು. ಚೂರು ನೀರು ಕಡಿಮೆ ಆದರೆ ಮನೆಗೆ ಹೋಗಿಬಿಡಿ. ಪೂರ್ತಿ ನೀರು ಕಡಿಮೆ ಆಗುವವರೆಗೂ ನೀವು ಕಾಳಜಿ ಕೇಂದ್ರದಲ್ಲಿಯೇ ಇರಬೇಕು ಎಂದರು. ಈಗ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರದಿಂದ ಮತ್ತೆ ಸತಾರದಿಂದ ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ನಾವು ಸತತವಾಗಿ 3 ದಿವಸದಿಂದ ಸಂಪರ್ಕದಲ್ಲಿ ಇದೀವಿ. ಅಲ್ಲಿಂದ ಎಷ್ಟು ನೀರು ಬರ್ತಾ ಇದೆ, ಅದರದ್ದು ಪ್ರಮಾಣ ಏನಿದೆ ನಮಗೆ ಗೊತ್ತಿದೆ. ಈಗ ಇನ್ನೊಂದು 2 ದಿವಸ ಈ ರೀತಿಯ ಪರಿಸ್ಥಿತಿ ನಮಗೆ ನಾವು ಎದುರಿಸಬೇಕು. ಅದಕ್ಕೋಸ್ಕರ ಜಿಲ್ಲಾಡಳಿತದಿಂದ, ಪೊಲೀಸ್ ವತಿಯಿಂದ ಎಲ್ಲ ಕಡೆ ಈ ರೀತಿಯ ನಾವು ಕಾಳಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ತಮಗೆ ಎಲ್ಲ ರೀತಿಯ ಸವಲತ್ತುಗಳು ಕಲ್ಪಿಸೋದಕ್ಕೆ ನಾನು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀನಿ. ಇಲ್ಲಿ ಕಾಯಮಾಗಿ ಸಿಬ್ಬಂದಿಗಳನ್ನು ನಾವು ಇಟ್ಕೊಳ್ತೀವಿ. ಆರೋಗ್ಯ ಸಿಬ್ಬಂದಿ ಇಡ್ತಾರೆ, ಮತ್ತೆ ರೇಷನ್ ಕೊಡ್ಲಿಕ್ಕೆ ತಿಂಡಿ, ಊಟ, ಮತ್ತೆ ತಮಗೆ ಬೆಡ್ಶೀಟ್, ಬ್ಲಾಂಕೆಟ್, ಟೂತ್ ಪೇಸ್ಟ್ ಎಲ್ಲ ಕೊಡೋದಿಕ್ಕೆ ತಾವು ಎಲ್ಲ ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡಿದ್ದೀರಂತ ನಾನು ಭಾವಿಸ್ತಾ ಇದ್ದೀನಿ. ಮಾಡಲಿಲ್ಲ ಅಂದ್ರೆ ಇನ್ನೊಂದು 2 ತಾಸು ಒಳಗಡೆ ಎಲ್ಲ ವ್ಯವಸ್ಥೆ ಇವತ್ತು ದಯವಿಟ್ಟು ಮಾಡ್ಕೊಳ್ಳಿ. ಈಗ ನಾನು ರೌಂಡ್ಸ್ ಮೇಲೆ ಹೋಗ್ತಾ ಇದ್ದೀನಿ. ನನ್ನ ಜೋಡಿ ಸಿಇಒ ಅವರು ಬೇರೆ ತಾಲೂಕುಗಳಲ್ಲಿ ರೌಂಡ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಯಾವುದೇ ತೊಂದರೆ ಆಗಲ್ಲ. ತಾವೆಲ್ಲರೂ ಒಂದೇ ಕಾಳಜಿ ವಹಿಸಬೇಕು. ನಮ್ಮ ಕಾಳಜಿ ಕೇಂದ್ರದಲ್ಲೇ ಇರಬೇಕು. ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆದ ತಕ್ಷಣ ವಾಪಸ್ ಹೋಗೋದು, ಪುನಃ ಇಲ್ಲಿಗೆ ಬರೋದು, ಆ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ತಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳ್ರಿ, ಎಲ್ಲೆಲ್ಲಿ ನೀರು ಸ್ವಲ್ಪ ಊರು ಒಳಗಡೆ ನುಗ್ತಾ ಇದೆ ಅವರು ತಕ್ಷಣವಾಗಿ ಹತ್ತಿರದಲ್ಲಿರುವಂತ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ತಾವು ಫೋನ್ ಮೇಲೆ ಹೇಳಬಹುದು. ತಮ್ಮ ಸಂಪರ್ಕದಲ್ಲಿರುವಂತ ಎಲ್ಲರಿಗೂ ತಾವು ಹೇಳಬಹುದು. ಇದಲ್ಲದೆ ಇಲ್ಲಿ ಶೌಚಾಲಯ ಫೆಸಿಲಿಟಿ ಇರ್ಬೋದು, ಅದೆಲ್ಲ ದಯವಿಟ್ಟು ತಾವು ಮೇಂಟೈನ್ ಮಾಡ್ಕೋಬೇಕು. ಸ್ಯಾನಿಟೇಷನ್ ಈಗ ಜಮಖಾನೆ ಎಲ್ಲ ಕಡೆ ಹಾಕ್ರಿ. ಅವ್ರನ್ನ ಚೆನ್ನಾಗಿ ಮಲ್ಕಬೇಕು, ಯಾವುದೇ ತೊಂದರೆ ಆಗಬಾರ್ದು. ಸೆಕ್ಯೂರಿಟಿ ಇಟ್ಕೊಳ್ಳಿ, ಯಾವುದೇ ಗಲಾಟೆನೂ ಆಗಬಾರ್ದು. ಇವೆಲ್ಲ ಪೂರ್ವ ಎಚ್ಚರಿಕೆಗಳನ್ನು ವಹಿಸಿ ಎಲ್ಲ ಕೆಲಸವನ್ನು ದಯವಿಟ್ಟು ಯಶಸ್ವಿಯಾಗಿ ನಡೆಸಿಕೊಡಿ. ಧನ್ಯವಾದಗಳು.